ಪ್ರಿಯ ವಿದ್ಯಾರ್ಥಿಗಳೇ, ವಿಜಯನಗರ ಸಾಮ್ರಾಜ್ಯದ ತಾಳಿಕೋಟ್ ಕದನದ ಬಗ್ಗೆ 5 ಅಂಕದ ಪ್ರಶ್ನೆಯನ್ನು ನಿಮ್ಗೆ ಕೇಳತಕ್ಕಂಥ ಸಾಧ್ಯತೆ ಅದ. ಸೊ ಇದನ್ನು ಸುಮಾರು ಸರಿ ಕ್ಲಾಸಲ್ಲಿ ಹೇಳಿದ್ದೀವಿ, ಆದರೂ ಕೂಡ ಯಾಕೋ ಮತ್ತೊಂದು ಸರ್ತಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಮತ್ತೊಂದು ಸರ್ತಿ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಶಕ 1565ರಲ್ಲಿ ತಾಳಿಕೋಟ್ ಕದನ ನಡೆಯುತ್ತೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿನೇ ತಾಳಿಕೋಟ್ ಕದನ ನಿರ್ಣಾಯಕ ಕದನ ಇದು. ಯಾಕಂತಂದರೆ 40 ಕಿಲೋಮೀಟರ್ ಅಂತರದಲ್ಲಿ ನಡೆದಿರ್ತಕ್ಕಂಥ ಕದನ ಇದಾಗೈತಿ. ಈ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನ ಕೂಡ ಆಗ್ತೈತಿ, ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಇದು ರಕ್ಕಸ ಮತ್ತು ತಂಗಡಿ ಅಂತಕ್ಕಂಥ ಪುಟ್ಟ ಗ್ರಾಮಗಳ ಮಧ್ಯದ ಪ್ರದೇಶದಲ್ಲಿ ನಡೆದಿರೋದ್ರಿಂದ ಇದಕ್ಕೆ ರಕ್ಕಸ ತಂಗಡಿ ಕಾಳಗ ಅಂತ ಕೂಡ ಇದನ್ನು ಕರೀತಾರೆ. ಹೌದಾ? ಹಾಗಿದ್ರೆ ಈ ಕದನ ಯಾರ್ಯಾರ ಮಧ್ಯೆ ನಡೆದೀತಿ ಅಂತ ನೋಡಿದರೆ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಅಳಿಯ ಆಗಿರ್ತಕ್ಕಂತಹ ರಾಮರಾಯನ ಮತ್ತು ಶಾಹಿ ಸುಲ್ತಾನ ಮನೆತನಗಳು ಅಂದರೆ ಬಿಜಾಪುರದ ಆದಿಲ್ ಶಾ, ಅಹಮದ್ ನಗರದ ನಿಜಾಮ್ ಶಾ, ಗೋಲ್ಕೊಂಡದ ಕುತುಬ್ ಶಾ, ಬೀದರಿನ ಬರೀದ್ ಶಾ, ಈ 4 ಒಕ್ಕೂಟಗಳು ಸೇರಿಕೊಂಡು ಅಳಿಯ ರಾಮರಾಯನ ವಿರುದ್ಧ ಮಾಡಿರ್ತಕ್ಕಂತಹ ಕದನ ತಾಳಿಕೋಟ್ ಕದನ ಆಗೈತಿ. ಹಾಗೆ ಈ ಒಂದು ಯುದ್ಧ ನಡಿಬೇಕಾದ್ರೆ 4 ಪ್ರಮುಖ ಅಂಶಗಳು ಕಾರಣ ಆಗ್ತವೆ. ಸೊ ಒಂದು ದೋಬ್ ಪ್ರದೇಶದ ಮೇಲಿನ ಪ್ರಭುತ್ವ, ಮತ್ತೊಂದು ಧಾರ್ಮಿಕ ಭಿನ್ನತೆ, ಮೂರನೇದು ರಾಮರಾಯನ ನೀತಿ, 4ನೇದು ತಕ್ಷಣದ ಕಾರಣ ಅಂದರೆ ಸಡನ್ ಆಗಿ ರಿಯಾಕ್ಟ್ ಆಗ್ತಕ್ಕಂಥ ಕಾರಣ. ಹಾಗೆ ಯುದ್ಧ ಯಾವ ರೀತಿಯಾಗಿ ನಡೀತು ಅಂತ ನೋಡಿದಾಗ, ಸಾಮಾನ್ಯ ಶಕ 1565ರಲ್ಲಿ ರಕ್ಕಸ ಮತ್ತು ತಂಗಡಿ ಎಂಬ ಗ್ರಾಮಗಳ ನಡುವಿನ ಪ್ರದೇಶದಲ್ಲಿ ಮಂಗಳವಾರ ಮೀನ್ಸ್ ಜನವರಿ 23ರಂದು ಈ ಒಂದು ಕದನ ನಡೆಯುತ್ತೆ ರೀ. ಅಳಿಯ ರಾಮರಾಯನಿಗೆ ಆವಾಗ ವಯಸ್ಸೆಟ್ಟಾಗಿರ್ತೈತೆ ಅಂದರೆ 90 ವರ್ಷ ವಯಸ್ಸಾಗಿರುತ್ತೆ ರೀ. ಸೊ ಭಾಳಷ್ಟು ವೀರಾವೇಶದಿಂದ ಶಾಹಿ ಮನೆತನಗಳ ಜೊತೆಗೆ ಹೋರಾಟ ಮಾಡ್ತಾನೆ. ಈ ಯುದ್ಧದೊಳಗೆ ರೀ ಆರಂಭಿಕ ಹಂತದೊಳಗೆ ಅಳಿಯ ರಾಮರಾಯನ ಸೈನ್ಯ ಏನಾಗಿರುತ್ತೆ, ಮೇಲುಗೈಯನ್ನು ಸಾಧಿಸುತ್ತೆ. ಆದರೆ ಯುದ್ಧದ ಅಂತಿಮ ಸಂದರ್ಭದಲ್ಲಿ ಅಳಿಯ ರಾಮರಾಯನ್ ಏನು ಮಾಡ್ತಾರೆ ಅಂದರೆ ಶಿರಚ್ಛೇದನವನ್ನು ಮಾಡಿಬಿಡ್ತಾರೆ. ಇಲ್ಲಿ ಶಿರಚ್ಛೇದನವನ್ನು ಮಾಡಿದ ಮೇಲೆ ಶಾಹಿ ಮನೆತನಗಳಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅಳಿಯ ರಾಮರಾಯಣ್ಣನ ಶಿರವನ್ನು ತಗೊಂಡು ಯುದ್ಧ ಭೂಮಿ ತುಂಬ ಓಡಾಡ್ಬಿಡ್ತಾನೆ. ಸೊ ಆವಾಗ ವಿಜಯನಗರ ಸಾಮ್ರಾಜ್ಯದ ನಾಯಕನಿಲ್ಲದ ಯುದ್ಧ ಆಗತ್ತೆ. ಸೊ ಹಾಗಾಗಿ ಅಳಿಯ ರಾಮರಾಯನೇ ಸತ್ತಿದ್ದಾನೆ ಅಂದಮೇಲೆ ಅವನ ಸೈನ್ಯ ಇಲ್ಲ, ಏನಾಗುತ್ತೆ ಅಂದರೆ ಆ ಒಂದು ಯುದ್ಧ ಭೂಮಿಯನ್ನು ಬಿಟ್ಟು ಓಡೋಗ್ಬಿಡುತ್ತೆ. ಇದರಿಂದ ಸೊ ಏನಾಗುತ್ತೆ, ಫೈನಲ್ ಆಗಿ ಅಳಿಯ ರಾಮರಾಯ ಸೋತೋಗ್ಬಿಡ್ತಾನೆ. ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ಸೋತೋಗ್ತಾನೆ. ಶಾಹಿ ಒಕ್ಕೂಟಗಳೇನು ಮಾಡ್ತವೆ, ವಿಜಯಶಾಲಿಯನ್ನು ಪಡಿತವೆ. ಹಾಗಾದರೆ ಈ ಕದನ ಆದ್ಮ್ಯಾಗ ಏನೆಲ್ಲ ಪರಿಣಾಮಗಳು ಆದವು ಅಂತಂದರೆ, ಸೊ ನಿಮ್ಗೆ ನಾನು ಹೇಳಿದ್ದೀನಿ ರೀ, ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಕಳ್ಕೊಂಡು ಬಿಡ್ತೈತಿ. ಗೆದ್ದ ಶಾಹಿ ಸುಲ್ತಾನರು ಸಾಮ್ರಾಜ್ಯವನ್ನು ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡಿಬಿಡ್ತಾರೆ. ಸೊ ಸಾಕಷ್ಟು ಸಂಪತ್ತನ್ನು ಹೊಂದಿರತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಸಂಪತ್ತನ್ನು ಶಾಹಿ ಮನೆತನಗಳು ಏನು ಮಾಡ್ತವೆ, ತುಡುಗು ಮಾಡ್ತವೆ, ಮೀನ್ಸ್ ಲೂಟಿ ಮಾಡಿಬಿಡ್ತಾರೆ. ವಿಜಯನಗರದ ಬೆಂಬಲದಿಂದ ದೂರವಾದ ಪೋರ್ಚುಗೀಸರು ಏನು ಮಾಡ್ತಾರೆ, ಕೇವಲ ಗೋವಾಕ್ಕೆ ಮಾತ್ರ ಸೀಮಿತ ಆಗಿಬಿಡ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯದವರು ಯುರೋಪಿಯನ್ ರಾಷ್ಟ್ರ ಪೋರ್ಚುಗೀಸರಿಗೆ ಸಹಕಾರಿಯಾಗಿರ್ತಾರೆ. ಸೊ ಇವರ ಸೋತಾದ್ಮೇಲೆ ಪೋರ್ಚುಗೀಸರು ಏನು ಮಾಡ್ತಾರೆ, ಜಸ್ಟ್ ಗೋವಾ ಮಾತ್ರ ಸೀಮಿತ ಆಗಿ ಉಳಿತಾರೆ. ನೆಕ್ಸ್ಟ್ ನೋಡ್ರಿ, ಶೃಂಗೇರಿ, ತಿರುಪತಿ, ಶ್ರೀಶೈಲ ಮತ್ತು ಕಾಳಹಸ್ತಿ ಸಾಕಷ್ಟು ದೇವಾಲಯಗಳಿಗೆ ವಿಜಯನಗರ ಸಾಮ್ರಾಜ್ಯದಿಂದ ಕಾಣಿಕೆ ಹೋಗ್ತಾ ಇರತ್ತೆ ರೀ, ಸಾಕಷ್ಟು ದತ್ತಿ ಹೋಗ್ತಾ ಇರತ್ತೆ. ಸೊ ಈ ಯುದ್ಧ ಅಂತ್ಯ ಆಗಿರೋದ್ರಿಂದ ಅದೆಲ್ಲವೂ ನಿಂತು ಹೋಗಿ ಬಿಡುತ್ತೆ. ನೆಕ್ಸ್ಟ್ ರೀ, ಧಾರ್ಮಿಕ ಬೆಳವಣಿಗೆ ತೊಂದರೆ ಆಗುತ್ತೆ. ಅರವಿಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗಲೇ ಇಲ್ಲ. ವಿಜಯನಗರದ ಸಾಮಂತರಾದ ಪಾಳೆಗಾರರು ದಕ್ಷಿಣ ಭಾರತದಲ್ಲಿ ಸ್ವತಂತ್ರರಾಗ್ತಾರೆ. ಇದರಿಂದ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಒಡೆದು ಹೋಗಿ ಬಿಡುತ್ತೆ. ಸೊ ವಿದ್ಯಾರ್ಥಿಗಳೇ, ಸೊ ಇದು ತಾಳಿಕೋಟ್ ಕದನ. ಸೊ 5 ನಿಮಿಷದ ಸಣ್ಣದ ಆಡಿಯೋ ಕ್ಲಿಪ್ ಅದ ರೀ ಇದು. ಇದನ್ನು ನೀವು 1-2 ಸರ್ತಿ ಕೇಳಿದ್ದೆ ಆಯ್ತು ಅಂತಂದರೆ ಇದನ್ನು ನೀವು ಬರೀತೀರಿ. ಸೊ ಆಲ್ ದ ವೆರಿ ಬೆಸ್ಟ್ ನಾಳೆ ಎಕ್ಸಾಮ್ಗೆ. ಥ್ಯಾಂಕ್ ಯು.